ಹಾಯ್ ಗೈಸ್, ಅನದರ್ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್, ಕೇವಲ 30 ದಿನಗಳಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಯಾವ ತರ ಒಂದು ಗ್ರೋ ಮಾಡೋದು ಮತ್ತೆ ಯಾವ ತರ ಒಂದು ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಪ್ರಮುಖ ತುಂಬಾನೇ ಸೆಟ್ಟಿಂಗ್ಸ್ ಇವೆ ಫ್ರೆಂಡ್ಸ್. ಕೊನೆಯಲ್ಲಿ ಬರುವಂತ ಸೆಟ್ಟಿಂಗ್ಸ್ ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡಿದ್ರೆ ನೀವು ತುಂಬಾನೇ ಒಂದು ಒಳ್ಳೆ ರೀಚ್ ಅನ್ನ ಪಡ್ಕೊಂಡು ಕೇವಲ 30 ದಿನಗಳಲ್ಲಿ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗ್ಬಹುದು. ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಪ್ರಮುಖವಾಗಿ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು ಮತ್ತೆ ಏನು ಸೆಟ್ಟಿಂಗ್ಸ್ ಅನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ನೀವು ಒಂದು ವೈಟಿ ಸ್ಟುಡಿಯೋಗೆ ಹೋಗ್ಬೇಕಾಗಿರುತ್ತೆ. ಈ ಒಂದು ವೈಟಿ ಸ್ಟುಡಿಯೋಲ್ಲಿ ತುಂಬಾನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬಾನೇ ಒಂದು ಆಪ್ಷನ್ಗಳು ನಿಮ್ಗೆ ಸಿಗೋದಿಲ್ಲ. ವೈಟಿ ಸ್ಟುಡಿಯೋಗೆ ಕಂಪೇರ್ ಮಾಡಿದ್ರೆ ಕೆಲವು ಆಪ್ಷನ್ಗಳು ಮಾತ್ರ ಸಿಗ್ತವೆ. ಮತ್ತೆ ನೀವು ಒಂದು ಥಂಬ್ನೇಲ್ ಹಾಕ್ಬೇಕು ಅಂತ ಹೇಳಿದ್ರೆ ವೈಟಿ ಸ್ಟುಡಿಯೋಲಿ ಒಂದು ಒಳ್ಳೆ ಆಪ್ಷನ್ ಇದೆ ಅಂತಾನೆ ಹೇಳ್ತೀನಿ. ಅದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದ್ರೆ ವೈಟಿ ಸ್ಟುಡಿಯೋ ಅದನ್ನ ಲಾಗಿನ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೊನೆಯಲ್ಲಿ ಇದೆ ನೋಡಿ ಫ್ರೆಂಡ್ಸ್, ಅರ್ನ್ ಅಂತ ಆಪ್ಷನ್. ಇದನ್ನ ಮುಂದೆ ತಿಳಿಸ್ಕೊಡ್ತೀನಿ ಬರೋ ವಿಡಿಯೋಗಳಲ್ಲಿ, ಯಾವ ತರ ಇದನ್ನ ಕಂಪ್ಲೀಟ್ ಮಾಡೋದು ಮತ್ತೆ ಯಾವ ತರ ನಾವು ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು, ಮತ್ತೆ ವಾಚ್ ಅವರ್ ನ ಎಷ್ಟು ಬೇಗ ಯಾವ ತರ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೇವಲ ಒಂದು ವಿಡಿಯೋನ ಯಾವ ತರ ಅಪ್ಲೋಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಫ್ರೆಂಡ್ಸ್, ಈ ತರ ಒಂದು ಇಂಟರ್ಫೇಸ್ ಓಪನ್ ಆದ ನಂತರ ಇಲ್ಲಿ ಮೇಲ್ಗಡೆ ಪ್ಲಸ್ ಐಕನ್ ಅಂತ ಇದೆ. ಈ ಒಂದು ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಯಾವ್ದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಆ ಒಂದು ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ರೆಫರೆನ್ಸ್ಗೆ ಒಂದು ವಿಡಿಯೋನ ತಗೋತೇನೆ. ನೋಡಿ ಫ್ರೆಂಡ್ಸ್, ಈ ತರ ಒಂದು ಓಪನ್ ಆದ ನಂತರ ಈ ತರ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇದು ಬಂದ ನಂತರ ನೀವು ಕೆಲವು ಕ್ಷಣಗಳಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಇಲ್ಲಿ ತುಂಬಾನೇ ಆಪ್ಷನ್ಗಳು ಕಂಡು ಬರುತ್ತವೆ. ಇತ್ತೀಚೆಗೆ ಬರುವಂತ ಅಪ್ಡೇಟ್ ಆಗಿರ್ಬೋದು, ಮತ್ತೆ ಸುಮಾರು ಆಪ್ಷನ್ಗಳು ನಿಮ್ಗೆ ಅವೈಲೇಬಲ್ ಇದೆ ಇತ್ತೀಚಿನ ದಿನಗಳಲ್ಲಿ. ಆಗ ನೀವು ಈ ತರ ಒಂದು ಇಂಟರ್ಫೇಸ್ ಬಂದ ನಂತರ ಯಾವುದೇ ಒಂದು ತಲೆನೇ ಕೆಡ್ಸ್ಕೋಬೇಡಿ, ಈಸಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಅಂದ್ರೆ ನಿಮ್ಮ ಒಂದು ಥಂಬ್ನೇಲ್ ಅನ್ನ ಮಾಡ್ಕೊಂಡಿದ್ರೆ ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ರ ನಂತರ ನಿಮ್ಗೆ ಯಾವ ಒಂದು ನಿಮ್ಗೆ ಫೋಟೋನ ಅಪ್ಲೋಡ್ ಮಾಡ್ಬೇಕಂತ ಇರುತ್ತೆ. ನಿಮ್ಮ ಥಂಬ್ನೇಲ್ ಅಲ್ಲಿ ಯಾವ ಒಂದು ಫೋಟೋ ಕಾಣಿಸ್ಬೇಕಾಗಿರುತ್ತೆ ಆ ಒಂದು ಥಂಬ್ನೇಲ್ ಅನ್ನ ಆಡ್ ಮಾಡ್ಕೊಳ್ಳಿ. ನಾ ರೆಫರೆನ್ಸ್ಗೆ ಯಾವ್ದಾದ್ರು ಒಂದು ಆಡ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಡನ್ ಅಂತ ಕೊಟ್ರೆ ಈ ತರ ನಿಮ್ಗೆ ಶೋ ಆಗುತ್ತೆ. ಇಲ್ಲಿ ಇದು ಯಾವ ತರ ಅಂತ ಹೇಳಿದ್ರೆ, ತುಂಬಾನೇ ಒಂದು ನಿಮ್ಮ ವಿಡಿಯೋಸ್ ಹೋಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ಯಾರು ನಿಮ್ಮ ಒಂದು ವಿಡಿಯೋಸ್ನ ಥಂಬ್ನೇಲ್ ಅನ್ನ ನೋಡಿ ತುಂಬಾನೇ ಜನ ಕ್ಲಿಕ್ ಮಾಡ್ತಾರೆ. ಇದು ಸಹ ಒಂದು ರೀಚ್ ಮಾಡೋದಕ್ಕೆ ತುಂಬಾನೇ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡೋದಾದ್ರೆ ಯಾರು ಸಹ ಈ ತರ ಒಂದು ಥಂಬ್ನೇಲ್ ಅನ್ನ ಕ್ರಿಯೇಟ್ ಮಾಡಿ ಹಾಕ್ತಾ ಇಲ್ಲ. ಯಾವ್ದಾದ್ರು ವಿಡಿಯೋಲಿ ಶೋ ಆಗ್ತಿರುವಂತ ಯಾವ್ದಾದ್ರು ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬಿಡ್ತಾರೆ. ನೀವು ಆ ಒಂದು ತಪ್ಪನ್ನ ಮಾಡಬೇಡಿ. ಏನಕ್ಕೆ ಅಂತ ಹೇಳಿದ್ರೆ, ನೀವೇನಾದ್ರು ಡೈಲಿ ಬ್ಲಾಗ್ ಮಾಡೋದಾಗಿದ್ರೆ ಆ ತರ ಒಂದು ಮಾಡೋದ್ರಲ್ಲಿ ಯಾವುದೇ ಒಂದು ತಪ್ಪು ಅಂತಾನೂ ಆಗೋದಿಲ್ಲ. ಮತ್ತೆ ಒಂದು ರೀಚ್ ಅನ್ನು ಸಹ ಪಡ್ಕೋಬಹುದು. ಆದ್ರೆ ಬೇರೆ ತರ ಒಂದು ಕಂಟೆಂಟ್, ಟ್ರಾವೆಲಿಂಗ್ ಆಗಿರ್ಲಿ, ಮೋಟೋ ಬ್ಲಾಗಿಂಗ್ ಆಗಿರ್ಲಿ, ಟೆಕ್ ಚಾನಲ್ ಆಗಿರ್ಲಿ, ಈ ತರ ಒಂದು ಕಂಟೆಂಟ್ ಮಾಡೋರು ಥಂಬ್ನೇಲ್ ಅನ್ನ ಖಂಡಿತ ಒಂದ್ಸಲಿ ಓಪನ್ ಮಾಡಿ ಮತ್ತೆ ನೀವೇ ಕ್ರಿಯೇಟ್ ಮಾಡಿ ಸ್ವಂತ ಹಾಕ್ಬೇಕಾಗಿರುತ್ತೆ. ನಂತರ ಇಲ್ಲಿ ಕೆಳಗಡೆ ಟೈಟಲ್ ಪ್ರಮುಖ ಫ್ರೆಂಡ್ಸ್. ಈ ಒಂದು ಟೈಟಲ್ ನಿಮ್ಗೆ ತುಂಬಾನೇ ರೀಚ್ ಅನ್ನ ಪಡ್ಕೊಳ್ಳೋದು. ಇಲ್ಲಿ 7 ತರ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಒಂದು ಥಂಬ್ನೇಲ್, ಟೈಟಲ್, ಹಾಗೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಯೂಸ್ ಮಾಡೋದಾಗಿರ್ಲಿ, ಮತ್ತೆ ಇಲ್ಲಿ ಕೆಳಗಡೆ ಬರುವಂತ ಕಮೆಂಟ್ ಸೆಕ್ಷನ್, ಇಷ್ಟು ಸಹ ನಿಮ್ಗೆ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮತ್ತೆ ರೀಚ್ ಪಡ್ಕೊಳ್ಳೋದಕ್ಕೆ. ಇಲ್ಲಿ ಕೆಲವು ಕ್ಷಣದಲ್ಲಿ ನಾವು ಟೈಟಲ್ ಅನ್ನ ಹಾಕ್ಬೋದು. ತುಂಬಾನೇ ಲಾಂಗ್ ಇರೋದ್ರಿಂದನೂ ಸಹ ಒಂದು ಒಳ್ಳೆ ರೀಚ್ ಪಡ್ಕೊಳ್ಳೋದಕ್ಕೆ ಒಂದು ಅಡ್ಡಿ ಆಗುತ್ತೆ ಅಂತಾನೆ ಹೇಳ್ತೀನಿ. ಶಾರ್ಟ್ ಅಂಡ್ ಸ್ಪೀಟ್ ಆಗಿ ನಿಮ್ಗೆ ಯಾವ ತರ ಒಂದು ಅಂದ್ರೆ ಟೈಟಲ್ ಬೇಕು ಆ ತರ ಒಂದು ಟೈಟಲ್ ಅನ್ನ ಹಾಕೊಳ್ಳಿ. ಮತ್ತೆ ಸುಮಾರು ಜನ ಇಲ್ಲಿ ಹ್ಯಾಶ್ ಟ್ಯಾಗ್ ಅನ್ನ ಬಳಸ್ತೀರಾ. ಯಾವುದೇ ಒಂದು ಕಾರಣಕ್ಕೂ ಸಹ ಹ್ಯಾಶ್ ಟ್ಯಾಗ್ ಅನ್ನ ಬಳಸೋದಕ್ಕೆ ಹೋಗ್ಬೇಡಿ. ಹ್ಯಾಶ್ ಟ್ಯಾಗ್ ಬಳಸೋದ್ರೆ ನೀವು ಇಲ್ಲಿ ಆಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಂಡು ಹಾಕೊಳ್ಳಿ. ನಂತರ ಇಲ್ಲಿ ಟೈಟಲ್ ಯಾವ್ದಾದ್ರು ಒಂದು ಹಾಕೊಳ್ಳಿ. ನಾನು ಸುಮ್ಮನೆ ರೆಫರೆನ್ಸ್ಗೆ ನಿಮ್ಗೆ ಒಂದು ತೋರಿಸ್ತೇನೆ. ಹೌ ಟು ಅಪ್ಲೋಡ್ ಯೂಟ್ಯೂಬ್ ವಿಡಿಯೋಸ್.
ನಾನು ಸುಮ್ಮನೆ ನಿಮ್ಗೆ ರೆಸ್ಪಾನ್ಸ್ಗೆ ಈ ತರ ಒಂದು ತೋರಿಸ್ತೀನಿ. ಈ ತರ ಬಂದಾದ್ಮೇಲೆ ನೀವು ಬೇಕಾದ್ರೆ ಯಾವ್ದಾರ ಒಂದು ಚಾನಲ್, ನಿಮ್ಮ ಚಾನಲ್ ಅನ್ನ ನೀವು ಟ್ಯಾಗ್ ಅನ್ನ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನಿಮ್ಮ ಚಾನಲ್ ಈ ಅಟ್ ಅಂತ ಹೊಡೆದ್ಬಿಟ್ಟು ನಿಮ್ಮ ಚಾನಲ್ ಹೆಸರನ್ನ ಹೊಡೆದ್ರೆ ಖಂಡಿತ ಬರುತ್ತೆ. ಅಲ್ಲಿ ನಿಮ್ಮ ಒಂದು ಚಾನಲ್ ಯಾವ್ದಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ನೋಡಿ ಈ ತರ ಒಂದು ಸುಮ್ನೆ ಯಾವ್ದಾದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟ್ಯಾಗು ಸಹ ಆಗುತ್ತೆ. ಇದು ಸಹ ನೀವು ಬಳಸಿ, ಯಾವುದೇ ಒಂದು ತಪ್ಪಿಲ್ಲ. ಇದ್ರೂ ಸಹ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಅಂತಾನೆ ಹೇಳ್ತೀನಿ. ನಂತರ ಇಲ್ಲಿ ಕೆಳಗಡೆ ಆಡ್ ಡಿಸ್ಕ್ರಿಪ್ಷನ್, ಇದು ಸಹ ನಿಮ್ಗೆ ಫ್ರೆಂಡ್ಸ್ ಒಂದು ಒಳ್ಳೆ ರೀಚ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೀವು ಮೊದಲಿಗೆ ನಾನು ಕಾಪಿರೈಟ್ ಡಿಸ್ಕ್ಲೈಮರ್ ಅಂತ ಬರುತ್ತೆ, ಇದನ್ನ ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಸಹ ನೀವು ಇಲ್ಲಿ ಆಡ್ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ಯಾವ ತರ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತೆ ರೀಚ್ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ಹ್ಯಾಶ್ ಟ್ಯಾಗ್, ಪ್ರಮುಖವಾಗಿ ಫ್ರೆಂಡ್ಸ್ ನೀವು ಹ್ಯಾಶ್ ಟ್ಯಾಗ್ ಅಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಆಪ್ಷನ್ ಬರುತ್ತೆ. ಇಲ್ಲಿ ಯೂಟ್ಯೂಬ್ ಅಂತ ಇರುತ್ತೆ ನೋಡಿ, ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ 2025 ಇದನ್ನು ಸಹ ನೀವು ತುಂಬಾನೇ ಎಲ್ಲ ವಿಡಿಯೋದಲ್ಲೂ ಸಹ ಬಳಸಿ ಒಂದು ರೀಚ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಇಲ್ಲಿ ವೈರಲ್ ಹಾಗೂ ಟ್ರೆಂಡಿಂಗ್, ಮತ್ತೆ ನೀವೇನಾದ್ರೂ ಕನ್ನಡದಲ್ಲಿ ಮಾಡ್ತಾ ಇದ್ರೆ ವಿಡಿಯೋನ ಕನ್ನಡ ಅಂತ ಹಾಕಿ, ಮತ್ತೆ ಹಿಂದಿಲಿ ಮಾಡ್ತಾ ಇದ್ರೆ ಹಿಂದಿ ಅಂತ ಹಾಕಿ. ನಾನು ಕನ್ನಡದ ಮಾಡೋದ್ರಿಂದ ಕನ್ನಡ ಅಂತ ಹಾಕ್ತೀನಿ. ನಂತರ ನಿಮ್ಗೆ ನೀವು ಯಾವ ಒಂದು ಚಾನಲ್ ಅಂದ್ರೆ ಟೆಕ್ ಚಾನಲ್ ಆಗಿದ್ರೆ ಟೆಕ್ ನ್ಯೂಸ್ ಅಂತ ಹಾಕ್ತಿ, ಟೆಕ್ನಾಲಜಿ ಅಂತಾನು ಹಾಕ್ಬೋದು, ಟೆಕ್ ನ್ಯೂಸ್ ಅಂತಾನು ಹಾಕಿ. ಇಷ್ಟು ಫ್ರೆಂಡ್ಸ್, ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಕೆಲವು ಒಂದು ಹ್ಯಾಶ್ ಟ್ಯಾಗ್ಗಳನ್ನ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾನೇ ಲೆಂತಿ ಆಗಿರೋದ್ರಿಂದನೂ ಸಹ ಹ್ಯಾಶ್ ಟ್ಯಾಗ್ಗಳು ನಿಮ್ಗೆ ಕಾಪಿರೈಟ್ ಹೊಡೆಯೋದು ಚಾನ್ಸಸ್ ತುಂಬಾ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಒಂದು ಯೂಸ್ ಮಾಡಿರೋದನ್ನೇ ಯೂಸ್ ಮಾಡ್ಕೊಳ್ಳಿ. ಇದರಿಂದನೂ ಸಹ ನೀವು ಒಂದು ಒಳ್ಳೆ ರೀಚ್ ಅನ್ನ ಪಡ್ಕೋತೀರಾ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ಒಂದು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ರೀಚ್ ಪಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಹೆಲ್ಪ್ ಮಾಡೋದೇ ಇಷ್ಟು ಅಂತ ಹೇಳ್ಬೋದು. ಮತ್ತೆ ನೀವು ಇಲ್ಲಿ ನಿಮ್ಮ ಒಂದು ಚಾನಲ್, ಬೇರೆ ಒಂದು ಚಾನಲ್ ಇದ್ರೆ ಅದನ್ನ ಟ್ಯಾಗ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಒಂದು ಬೇರೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಟ್ಯಾಗ್ ಮಾಡಬಹುದು. ಮತ್ತೆ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕಾಪಿರೈಟ್ ಡಿಸ್ಕ್ಲೈಮರ್ ಅನ್ನ ಆಡ್ ಮಾಡಬಹುದು. ಇವೆಲ್ಲನೂ ಸಹ ಆಡ್ ಮಾಡಬಹುದು. ಆದ್ರೆ ನಮ್ಗೆ ರೀಚ್ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು ಅಂತ ಹೇಳಿದ್ರೆ ಪ್ರಮುಖವಾಗಿ ಹ್ಯಾಶ್ ಟ್ಯಾಗ್. ಇಂತ ಬಂದಾದ್ಮೇಲೆ ಇಲ್ಲೇ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ಕೆಳಗೆ ನೋಡಿ ಫ್ರೆಂಡ್ಸ್, ಪಬ್ಲಿಕ್. ನೀವು ಯಾವುದೇ ಒಂದು ಕಾರಣಕ್ಕೂ ಸಹ ಯಾರು ಸಹ ನೀವು ಪ್ರೈವೇಟ್ ಅಲ್ಲಿ ಕೊಡ್ಕೋಬೇಡಿ, ಪಬ್ಲಿಕ್ ಆಗೇ ಇರ್ಲಿ. ನಂತರ ನೀವೇನಾದ್ರು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಲೇ ಲಿಸ್ಟ್ ಕೊಡ್ಕೊಳ್ಳಿ, ಅದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಮತ್ತೆ ಇಲ್ಲಿ ಪೇಯ್ಡ್ ಪ್ರಮೋಷನ್ ಅಂಡ್ ಬ್ರ್ಯಾಂಡ್ಸ್, ನೀವೇನಾದ್ರು ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ರೆ ಅಥವಾ ಬ್ರ್ಯಾಂಡ್ ಕೊಲಾಬರೇಟ್ ಮಾಡ್ತಾ ಇದ್ರೆ ಆ ಒಂದು ಬ್ರ್ಯಾಂಡ್ ಅನ್ನ ಟ್ಯಾಗ್ ಮಾಡಬೇಕಾಗಿರುತ್ತೆ. ನಾನು ಯಾವುದೇ ಮಾಡ್ತಿರೋದ್ರಿಂದ ಸಹ ಆಡ್ ಮಾಡ್ತಿಲ್ಲ. ನಂತರ ಇನ್ವೈಟ್ ಎ ಕೊಲಾಬರೇಟರ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ಪ್ರಮುಖವಾಗಿ ಇದೊಂದು ಹೇಳ್ತೀನಿ, ತಿಳ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಲಿ ಅಥವಾ ನಿಮ್ಗೆ ಗೊತ್ತಿರುವಂತ ಯೂಟ್ಯೂಬ್ ಅಲ್ಲಿ ರೀಚ್ ಪಡ್ಕೊಳ್ತಿರುವಂತ ಯೂಟ್ಯೂಬರ್ಸ್ ಆಗಿರ್ಲಿ, ಆದ್ರೆ ನಿಮ್ಮ ಒಂದು ಸೆಕೆಂಡ್ ಚಾನಲ್ ಆಗಿರ್ಲಿ, ಇಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಒಂದು ಚಾನಲ್ ನ ಸರ್ಚ್ ಮಾಡಬೇಕಾಗಿರುತ್ತೆ. ಆ ಒಂದು ಚಾನಲ್ ಬಂದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೊಂದು ನೋಟಿಫಿಕೇಶನ್ ಹೋಗುತ್ತೆ. ನೋಟಿಫಿಕೇಶನ್ ಹೋಗಾದ್ಮೇಲೆ ನಿಮ್ಮ ಒಂದು ಅವ್ರ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಲಿಂಕ್ ಬರುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ಅವ್ರಿಗೆ ಪೇಸ್ಟ್ ಮಾಡಿ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ನೀವು ಯಾವ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲಾಬರೇಟರ್ ಆಗ್ತೀರಾ ಅದೇ ರೀತಿ ಯೂಟ್ಯೂಬ್ ಅಲ್ಲೂ ಸಹ ಆಗ್ಬೋದು. ಇದರಿಂದ ಫ್ರೆಂಡ್ಸ್ ತುಂಬಾನೇ ಯೂಸ್ ಇದೆ. ಇದನ್ನ ಮುಂದೆ ಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸಿಂಪಲ್ ಆಗಿ ನೋಡೋಣ. ಮತ್ತೆ ಇಲ್ಲಿ ಆಲ್ಟರ್ನೇಟ್ ಕಂಟೆಂಟ್ ಅಂತಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹ ಎಸ್ ಅನ್ನ ಕೊಡೋದಕ್ಕೆ ಹೋಗ್ಬಿಡಿ, ನೋ ಅಂತ ಕೊಡಿ. ನಂತರ ಇಲ್ಲಿ ಕಮೆಂಟ್ ಸೆಕ್ಷನ್ ಇದೆ, ಅಲ್ಲಿ ಆಲ್ವೇಸ್ ಅಲೋನೆ ಇರಲಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಇಂದನೂ ಸಹ ತುಂಬಾನೇ ಒಂದು ರೀಚ್ ಅನ್ನ ಪಡ್ಕೊಳ್ಳುತ್ತೆ. ಯಾರಾದ್ರೂ ಸಹ ನಿಮ್ಮ ಒಂದು ವಿಡಿಯೋ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರೆ ಮತ್ತೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತ ತುಂಬಾ ಜನಕ್ಕೆ ಶೇರ್ ಮಾಡೋ ಚಾನ್ಸಸ್ ಸಹ ಇರುತ್ತೆ. ಎಲ್ಲ ನೀವು ಯಾವರೇ ಒಂದು ವ್ಯೂವರ್ಸ್ ನೋಡಿದ್ರು ಸಹ ಅವರು ಪ್ರಮುಖವಾಗಿ ಒಂದು ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ ಹ್ಯಾಶ್ ಟ್ಯಾಗ್ ಅನ್ನ ಸಾರಿ ಫ್ರೆಂಡ್ಸ್, ಈ ಒಂದು ಕಮೆಂಟ್ ಸೆಕ್ಷನ್ ಅನ್ನ ನೋಡ್ತಾರೆ. ಏನಾದ್ರೂ ಇವರು ತಪ್ಪನ್ನ ಮಾಡಿದಾರೆ ಅಥವಾ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆಯಾ, ಇದರಿಂದನೂ ಸಹ ನಿಮ್ಮ ಒಂದು ವಿಡಿಯೋ ತುಂಬಾನೇ ಲಾಂಗ್ ಆಗಿ ಅಥವಾ ತುಂಬಾನೇ ಫುಲ್ ವಿಡಿಯೋ ನೋಡೋದಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಇಷ್ಟು ನೀವು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಕೊಂಡಿದ್ದ ನಂತರ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಕೇಳುತ್ತೆ. ಇಲ್ಲಿ ನೀವ್ ಏನೇ ಮಾಡಿದ್ರು ಸಹ ಇಲ್ಲಿ ನೋ ಅಂತಾನೆ ಕೊಡಿ. ನೀವೇನಾದ್ರೂ ಒಂದು ಓನ್ಲಿ ಕಿಡ್ಸ್ಗೆ ವಿಡಿಯೋಸ್ ನ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಕಾರ್ಟೂನ್ ವಿಡಿಯೋಸ್ ನ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬಹುದು. ನಾನು ಆಲ್ವೇಸ್ ನೋ ಅಂತಾನೆ ಕೊಡ್ತೀನಿ. ಇದಾದ ನಂತರ ಇಲ್ಲಿ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದ್ ಮಾಡಿದ ನಂತರ ಫ್ರೆಂಡ್ಸ್ ನೀವು ನೋಡಿ ಕೆಲವು ದಿನಗಳಲ್ಲಿ ತುಂಬಾನೇ ಒಂದು ಒಳ್ಳೆ ರೀಚ್ ಅನ್ನ ಪಡ್ಕೋತೀರಾ ಮತ್ತು ಒಂದು ಒಳ್ಳೆ ಸಕ್ಸಸ್ ಅನ್ನು ಪಡ್ಕೋತೀರಾ. ಕೆಲವೇ ಬರೀ 30 ದಿನಗಳಲ್ಲಿ ನೀವು ದಿನಾಲು ಅಂದ್ರೆ
ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ನೀವು 3 ದಿನಕ್ಕೆ ಒಂದೇ ವಿಡಿಯೋ ಹಾಕಿದ್ರೆ ನಡೆಯುತ್ತೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಹಾಗಲ್ಲ. ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ತರ ಇರುತ್ತೆ ಮತ್ತು ನೀವು ಯಾವ ತರ ಕನ್ಸಿಸ್ಟೆನ್ಸಿಯಾಗಿ ಒಂದು ವಿಡಿಯೋವನ್ನ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಚಾನಲ್ ಗ್ರೋತ್ ಆಗುತ್ತೆ. 30 ದಿನಗಳಲ್ಲಿ ಫ್ರೆಂಡ್ಸ್ ನೀವು ಡೈಲಿ ಒಂದೊಂದು, ನೀವು ಎರಡೆರಡು ಹಾಕ್ನಿಲ್ಲ ಅಂದ್ರೂ ಸಹ ಡೈಲಿ ಒಂದೊಂದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ತುಂಬಾನೇ ಜನನು ಸಹ ಒಂದು ತಿಂಗಳು ಹೋದ್ರು ಸಹ ಒಂದು ರೀಚ್ ಅನ್ನ ಪಡ್ಕೊಳ್ಳುತ್ತೆ. ಆದ್ರೆ ಅವರ ಒಂದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೀವೇನಾದ್ರು ಡೈಲಿ ಬ್ಲಾಗ್ ಮಾಡೋದಾಗಿದ್ರೆ ಡೈಲಿ ಒಂದೊಂದು ಹಾಕಿ, ನೀವೇನಾದ್ರು ಟೆಕ್ ನ್ಯೂಸ್ ಮಾಡೋದಾಗಿದ್ರು ಸಹ ಡೈಲಿ ಒಂದೊಂದು ಮಾಡಿ. ಹಾಗೆ ಎಡಿಟ್ ವಿಡಿಯೋಸ್ ಮಾಡ್ತಾ ಇದ್ರೆ ಒಂದು 2 ದಿನಕ್ಕೊಂದು ಅಥವಾ 3 ದಿನಕ್ಕೆ 2 ಆಗಿರ್ಲಿ, ಇವೆಲ್ಲನೂ ಸಹ ನಡೆಯುತ್ತೆ. ಆದ್ರೆ ನೀವೇನಾದ್ರೂ ಒಂದು ಒಳ್ಳೆ ರೀಚ್ ಅನ್ನ ಪಡ್ಕೋಬೇಕು, ಕೆಲವು ದಿನಗಳಲ್ಲಿ ನಾವು ಒಂದು ಸಕ್ಸಸ್ ಯೂಟ್ಯೂಬರ್ ಆಗ್ಬೇಕು ಅಂತ ಹೇಳಿದ್ರೆ ಡೈಲಿ ಒಂದೊಂದು ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಈ ತರ ಮಾಡಿ ಫ್ರೆಂಡ್ಸ್ ನೀವು ಕೆಲವು ದಿನಗಳಲ್ಲಿ ಒಂದು ಒಳ್ಳೆ ರೀಚ್ ಅನ್ನ ಪಡ್ಕೊಂಡು ಒಂದು ಒಳ್ಳೆ ಸಕ್ಸಸ್ ಅನ್ನ ಪಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಗೆ ಏನಾದ್ರು ಈ ಒಂದು ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ ಗೈಸ್. ಬೈ ಬಾಯ್.